ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಹೋದ್ ವಿಡಿಯೋಗೂ ಮತ್ತೆ ಈ ವಿಡಿಯೋಗೂ ಸ್ವಲ್ಪ ಗ್ಯಾಪ್ ಆಗಿತ್ತು, ಬಿಕಾಸ್ ಯಾವ ತರ ಹೊಸ ಪ್ರಾಜೆಕ್ಟ್ಸ್ಗಳು ಲಾಂಚ್ ಆಗಿರಲಿಲ್ಲ. ಸೊ ಇವಾಗ್ಲೂ ಇರಲಿಲ್ಲ, ಬಟ್ ನಾನ್ ಮಾಡ್ತಾರಂತ ಕೆಲವೊಂದು ಪ್ರಾಜೆಕ್ಟ್ಸ್ಗಳನ್ನೇ ಕೊಡೋಣ ಅಂತ ಬಂದಿದ್ದೀನಿ. ಬಿಕಾಸ್ ಇದ್ರ ಲಿಸ್ಟಿಂಗು ಸ್ವಲ್ಪ ಲೇಟ್ ಆಗ್ಬೋದು, ಜಾಸ್ತಿ ಏನಿರಲ್ಲ, ಇನ್ನು ಒಂದೂವರೆ ತಿಂಗಳು ಇರ್ಬೋದು. ಸೊ ಅದಕ್ಕೆ ಇವಾಗ ಟ್ರೈ ಮಾಡಿದ್ರು ಒಳ್ಳೆ ಅರ್ನಿಂಗ್ ಅಂತೂ ಆಗೇ ಆಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಇವತ್ತು ಕೊಡ್ತಾರೆ ಎರಡು ಪ್ರಾಜೆಕ್ಟ್ ಬಂದ್ಬಿಟ್ಟು ನಾಡ್ರಂದು. ಸೊ ಮೊದಲನೇ ಪ್ರಾಜೆಕ್ಟ್ ಕಡೆ ಬರೋದಾದ್ರೆ ಇದು ಗ್ರೇಡಿಯಂಟ್ ನೆಟ್ವರ್ಕ್ ಅಂತ ಹೇಳಿ, ಇದರಲ್ಲಿ ಟ್ವಿಟರ್ ಅಲ್ಲಿ 672K ಫಾಲೋವರ್ಸ್ ಇದ್ದಾರೆ. ಸೊ ಇದು ಸ್ವಲ್ಪ ಹೈಪ್ ನ ಜಾಸ್ತಿ ಕ್ರಿಯೇಟ್ ಮಾಡ್ತಾ ಇದೆ, ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇದ್ರ ಫಂಡಿಂಗ್ ಬಂದ್ಬಿಟ್ಟು ಇನ್ನೂ ತಿಳಿದು ಬಂದಿಲ್ಲ, ಮೇ ಬಿ ಲಾಂಚ್ ಮಾಡೋ ಟೈಮಲ್ಲೇ ಹೇಳ್ಬೋದು ಅಂತ ಅನ್ಕೊಂತೀನಿ. ಸೊ ಇದು ಸಲೋನಾ ಅಂಡರ್ ಅಲ್ಲಿ ಬರ್ತಾ ಇದೆ, ಬ್ಲಾಕ್ ಚೈನ್ ಕೆಳಗಡೆ ಬರ್ತಾ ಇದೆ. ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಸೊ ಗ್ರೇಡಿಯಂಟ್ ಲಿಂಕ್ ನ ಬಂದ್ಬಿಟ್ಟು ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನ ಕಾಪಿ ಮಾಡ್ಕೊಂಡು ಕಿವಿ ಬ್ರೌಸರ್ ಅಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಾದ್ಮೇಲೆ ನಿಮ್ಗೊಂದು ವೆಬ್ಸೈಟ್ ಗೆ ಕರ್ಕೊಂಡ್ ಬರುತ್ತೆ. ಅಲ್ಲಿ ಸೈನ್ ಅಪ್ ಅಂತ ಕಾಣಿಸ್ತಿದೆಯಲ್ಲ ಮೇಲ್ಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಎಂಟರ್ ಇಮೇಲ್ ಅಂತ ಕಾಣಿಸ್ತಿದೆಯಲ್ಲ, ಅಲ್ಲಿ ನೀವು ರೆಗ್ಯುಲರ್ ಆಗಿ ಯಾವ ಒಂದು ಇಮೇಲ್ ನ ಯೂಸ್ ಮಾಡ್ತೀರೋ ಅದನ್ನೇ ಕೊಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಕೊಟ್ಟಾದ್ಮೇಲೆ ಕನ್ಫರ್ಮ್ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಗೆಟ್ ಬೂಸ್ಟೆಡ್ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಗೆಟ್ ಬೂಸ್ಟೆಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಪೇಜ್ಗೆ ಕರ್ಕೊಂಡ್ ಬರುತ್ತೆ. ಅಲ್ಲಿ ನೀವು ಇವಾಗ ನಿಮ್ಮ ಜಿಮೇಲ್ ಯಾವ ಜಿಮೇಲ್ ಕೊಟ್ಟಿರ್ತೀರಲ್ಲ ಆ ಜಿಮೇಲ್ಗೆ OTP ಅನ್ನೋದು ಹೋಗಿರುತ್ತೆ. ಅದನ್ನ ಕಾಪಿ ಮಾಡ್ಕೊಂಡ್ ಬಂದು ಇಲ್ಲಿ ಪೇಸ್ಟ್ ಮಾಡ್ಬೇಕಾಗುತ್ತೆ. ಪೇಸ್ಟ್ ಮಾಡಾದ್ಮೇಲೆ ವೆರಿಫೈ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು 1 ಸೆಕೆಂಡ್ 2 ಸೆಕೆಂಡ್ ಅಲ್ಲಿ ಸಕ್ಸಸ್ಫುಲ್ ಅಂತ ಇದು ಬರುತ್ತೆ. ಅದು ಬಂದಾದ್ಮೇಲೆ ಓಪನ್ ಡ್ಯಾಶ್ ಬೋರ್ಡ್ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೊಂದು ಈ ಒಂದು ಪೇಜ್ಗೆ ಕರ್ಕೊಂಡ್ ಬರುತ್ತೆ. ಅಲ್ಲಿ ನೀವು ಎಕ್ಸ್ಟೆನ್ಷನ್ ಹಾಕೊಬೇಕಾಗುತ್ತೆ. ಅಲ್ಲಿ ನಾಟ್ ಸ್ಟೇಟಸ್ ಅಂತ ಕಾಣಿಸ್ತಿದೆ, ಅದ್ರ ಕೆಳಗಡೆ ಡೌನ್ಲೋಡ್ ಎಕ್ಸ್ಟೆನ್ಷನ್ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೊಂದು ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಆಡ್ ಟು ಕ್ರೋಮ್ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಇದು ತೋರಿಸುತ್ತೆ. ಅಲ್ಲಿ ಓಕೆ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮ್ಗೆ ಅಲ್ಲಿ ಆಡ್ ಟು ಕ್ರೋಮ್ ಅಂತ ಇದೆಯಲ್ಲ, ಆ ಜಾಗದಲ್ಲಿ ರಿಮೂವ್ ಫ್ರಮ್ ಕ್ರೋಮ್ ಅಂತ ಬರುತ್ತೆ, ಒಂದು 10 to 20 ಸೆಕೆಂಡ್ಸ್ ಅಲ್ಲೇನೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋದಕ್ಕೆ ಹೋಗ್ಬಿಡಿ. ಮೇಲ್ಗಡೆ 3 ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಒಂದು ಗ್ರೇಡಿಯಂಟ್ ಎಕ್ಸ್ಟೆನ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮ್ಗೆ ಈ ತರ ಒಂದು ಪೇಜ್ಗೆ ಕರ್ಕೊಂಡ್ ಬರುತ್ತೆ. ಆ ಪೇಜ್ಗೆ ಕರ್ಕೊಂಡ್ ಬಂದಾದ್ಮೇಲೆ ನಾರ್ಮಲ್ ಅಲ್ಲಿ ಗುಡ್ ಅಂತ ಕಾಣ್ತಿದೆಯಲ್ಲ, ಅದು ಆಕ್ಚುಲಿ ನಿಮ್ಮ ನೆಟ್ವರ್ಕ್ ಕನೆಕ್ಷನ್ ಚೆನ್ನಾಗಿದೆ ಅಂತ ತೋರಿಸುತ್ತೆ. ಅಲ್ಲಿ ಏನಾದ್ರು ಡಿಸ್ಕನೆಕ್ಟ್ ಅಂತ ಬಂದ್ರೆ ನಾರ್ಮಲ್ ನೀವು ಈ ಒಂದು ಪೇಜ್ ನ ರಿಫ್ರೆಶ್ ಮಾಡಬೇಕಾಗುತ್ತೆ. ಏನಿಲ್ಲ, ಒಂದು ಸ್ವೈಪ್ ಮಾಡಿ ಅಲ್ಲಿ ಇದಾಗುತ್ತೆ. ಸೊ ಈ ಕನೆಕ್ಷನ್ ಯಾವಾಗ್ಲೂ ಆಕ್ಚುಲಿ ಗುಡ್ ಆಗಿ ಇಟ್ಕೊಬೇಕು ಅಂದ್ರೆ ನೀವು ಒಂದು ಹಾಫ್ ಅನ್ ಅವರ್ಗೆ ಇಲ್ಲಾಂದ್ರೆ ಒಂದು 1 ಅವರ್ಗೆನೆ ಒಂದ್ಸಲಿ ಬಂದು ರಿಫ್ರೆಶ್ ಮಾಡ್ಬೇಕಾಗುತ್ತೆ. ಅದ್ ಮಾಡಿದ್ರೆ ನಿಮ್ಗೆ ಜಾಸ್ತಿ ಪಾಯಿಂಟ್ಸ್ ಅರ್ನ್ ಆಗೋದು. ಸೊ ಎರಡನೇ ಪ್ರಾಜೆಕ್ಟ್ ಬರೋದಾದ್ರೆ ಇದ್ರ ಹೆಸರು ಬಂದ್ಬಿಟ್ಟು ಅಪ್ ರಾಕ್ ಅಂತ ಹೇಳಿ. ಸೊ ಇದು ಆಲ್ರೆಡಿ ಒಂದು ಲೀಸ್ಟ್ ಆಗಿರುವಂತ ಒಂದು ಟೋಕನ್ ಮತ್ತೆ ಮೈನಿಂಗ್ ಗೆ ಅಂತ ಬಿಟ್ಟಿದ್ದಾರೆ. ಸೊ ಟ್ವಿಟರ್ ನೋಡೋದಾದ್ರೆ ಇದಕ್ಕೆ 353K ಫಾಲೋವರ್ಸ್ ಇದ್ದಾರೆ. ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಇದ್ರ ವಿಡ್ರಾವಲ್ ನ ಬಂದ್ಬಿಟ್ಟು ನಾವು ಆಕ್ಚುಲಿ ಡೈರೆಕ್ಟ್ ಆಗಿ ಹಾಕೊಬಹುದು, ಅಂದ್ರೆ ಸ್ವಲ್ಪ ಮೈನಿಂಗ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ 1 ತಿಂಗಳಲ್ಲೇ ನಾವು ವಿಡ್ರಾವಲ್ ನ ಹಾಕೊಬಹುದು. ಸೊ ಅದ್ ಹೇಗೆ ಅಂತ ಹೋಗ್ತಾ ಹೇಳ್ತೀನಿ. ಸೊ ಅಪ್ರಾಕ್ ನ ಮೈನಿಂಗ್ ಮಾಡ್ಬೇಕು ಅಂದ್ರೆ ನೀವು ಈ ಆಪ್ ನ ಡೌನ್ಲೋಡ್ ಮಾಡ್ಬೇಕಾಗುತ್ತೆ. ಸೊ ಇದ್ರ ಲಿಂಕ್ ನ ಬಂದ್ಬಿಟ್ಟು ನಾನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದು ಪ್ಲೇ ಸ್ಟೋರ್ ಅಲ್ಲೂ ಅವೈಲೇಬಲ್ ಇದೆ. ಸೊ ಈ ಆಪ್ ಇನ್ಸ್ಟಾಲ್ ಆದ್ಮೇಲೆ ನಾರ್ಮಲ್ ಆಗಿ ಈ ಆಪ್ ಗೆ ಹೋಗಿ ಸೈನ್ ಇನ್ ಮಾಡ್ಕೊಳ್ಳಿ. ಸೈನ್ ಇನ್ ಮಾಡ್ಕೊಬೇಕು ಅಂದ್ರೆ ಅಲ್ಲಿ ಮೇಲ್ಗಡೆ ಸೈನ್ ಇನ್ ಅಂತ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಾರ್ಮಲ್ ಅಲ್ಲಿ ಇಮೇಲ್ ಅಂತ ಕಾಣ್ತಿದೆಯಲ್ಲ, ಅಲ್ಲಿ ನಿಮ್ಮ ಒಂದು ಜಿಮೇಲ್ ನ ಕೊಡಿ. ಕೊಟ್ಟಾದ್ಮೇಲೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ OTP ಹೋಗಿರುತ್ತೆ, ಅಂದ್ರೆ ನಿಮ್ಮ ಇಮೇಲ್ಗೆ OTP ಹೋಗಿರುತ್ತೆ. ಅದ್ ಬೇಕು ಅಂದ್ರೆ ನಾರ್ಮಲ್ ಈಗ ನಾನು ಹೇಳುವಂತ ಪ್ರೊಸೀಜರ್ ನ ಮಾಡಿ. ಇಮೇಲ್ಗೆ ಹೋದಾದ್ಮೇಲೆ ನಾರ್ಮಲ್ ಮೆಸೇಜ್ ನ ಬಂದಿರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಇಯರ್ ಅಂತ ಕಾಣಿಸ್ತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಯರ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಒಂದು ವೆಬ್ಸೈಟ್ ಗೆ ಕರ್ಕೊಂಡು ಬರುತ್ತೆ. ಅಲ್ಲಿ ಸಕ್ಸಸ್ ಅಂತ ಕಾಣಿಸ್ತಿದೆ, ಅದ್ರ ಪಕ್ಕ ಒಂದು ಬಾಕ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಗೆಟ್ ಲಾಗಿನ್ ಕೋಡ್ ಅಂತ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ OTP ಸಿಗುತ್ತೆ. ಅದನ್ನ ಕಾಪಿ ಮಾಡ್ಕೊಂಡು ನಾರ್ಮಲ್ ಆಪ್ ಗೆ ಬಂದು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಾದ್ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಾರ್ಮಲ್ ಈ ಆಪ್ ರನ್ ಆಗ್ಬೇಕು ಅಂದ್ರೆ ಜಸ್ಟ್ ನೀವು ಡೇಟಾನ ಆನ್ ಮಾಡಿಬಿಟ್ಟಿರ್ಬೇಕು. ಜಾಸ್ತಿ ಡೇಟಾ ಏನು ಎಳ್ಕೊಳ್ಳಲ್ಲ. ನೆಕ್ಸ್ಟ್ ಇದ್ರ ವಿಡ್ರಾವಲ್ ಹೇಗ್ ಮಾಡ್ಬೇಕು ಅನ್ನೋದಾದ್ರೆ, ಸೊ ಇದನ್ನ ವಿಡ್ರಾ ಆಗ್ಬೇಕು ಅಂದ್ರೆ ಮಿನಿಮಮ್ 10 ಕಾಯಿನ್ಸ್ ಆಗಿರ್ಬೇಕು. ಸೊ ಇದು ಆಗೋದು 1 ಮಂತ್ ಆಗ್ಬೋದು ಅನ್ಕೊಂತೀನಿ. ಸೊ ಆಲ್ರೆಡಿ ನಾನು 3 ಕಾಯಿನ್ಸ್ ನ ಮಾಡಿದ್ದೀನಿ. ಇದು ವಿಡ್ರಾವಲ್ ಆಗೇ ಆಗುತ್ತೆ ಅಂತ ನನಗೂ ಎಷ್ಟೊಂದ್ ಜನ ಹೇಳಿದ್ದಾರೆ. ಸೊ ಇದ್ರ ವಿಡ್ರಾವಲ್ ನ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ.
ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಕು ಹೋಗ್ಬಿಡಿ ಈ ಪ್ರಾಜೆಕ್ಟ್ನ. ಸೊ ಅಷ್ಟೇ ಗೈಸ್ ವಿಡಿಯೋ. ಐ ಹೋಪ್ಲಿ ಈ ವಿಡಿಯೋ ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಅರ್ಥ ಆಗದೆ ಇರೋರು ಕಮೆಂಟ್ ಮಾಡಿ, ಹಾಗೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ನ ಬಂದ್ಬಿಟ್ಟು ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ ಜಾಯ್ನ್ ಆಗಿ. ಸೊ ಶನಿವಾರ ಹಾಗೂ ಭಾನುವಾರದೊತ್ತು ಲೈವ್ ಸ್ಟ್ರೀಮ್ ಮಾಡೋಣ ಅಂತ, ಬಿಕಾಸ್ ಎಲ್ಲರೂ ಒಂದೇ ಇದರಲ್ಲಿ ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ಬೋದು, ಏನೇ ಡೌಟ್ಸ್ ಇದ್ರೂ ಅಲ್ಲಿ ಕ್ಲಾರಿಫೈ ಮಾಡ್ಕೊಬೋದು ಅಂತ. ಸೊ ಈ ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.